ಮಂಡ್ಯ ಕ್ಷೇತ್ರ ಕುಮಾರಸ್ವಾಮಿ ಬರ್ತಾರಂತೆ, ನೀವು ಯಾವ ಅಭ್ಯರ್ಥಿ ರೆಡಿ ಮಾಡ್ಕೊಂಡಿದ್ದೀರಾ ಸರ್? ನಿಮ್ಗೇನು ಯಾಕೋ ನೀವೇ ಟೆನ್ಷನಲ್ಲಿ ಹೆಂಗೆ ಕಾಣ್ತಿರಲ್ಲ? ಇಲ್ಲ ಸರ್, ನಾವೇ ಟೆನ್ಷನ್. ಸಿಕ್ಕಾಬಿಟ್ಟೆ ಟೆನ್ಷನ್ ಇದ್ದಂಗೆ ಕಾಣ್ತಾರೆ ನೋಡಿದ್ರೆ. ಅಲ್ಲಪ್ಪ, ಈಗ ನಮಗೇನು ಟೆನ್ಷನ್ ಇಲ್ಲ, ಮಂಡ್ಯದವ್ರಿಗೂ ಟೆನ್ಷನ್ ಇಲ್ಲ. ಮಂಡ್ಯ ಅಂದರೆ ಇಂಡಿಯಾ ಅಂತಾರೆ. ಮಂಡ್ಯದಲ್ಲಿ ಸೌಂಡ್ ಇದ್ದೇ ಇರುತ್ತೆ. ನೀವು ಯಾವ ಚುನಾವಣೆ ಆದ್ರೂ ಮಂಡ್ಯ ಸೌಂಡು ಈ ರಾಜ್ಯದಲ್ಲಿ ಪ್ರಮುಖವಾಗಿ ಕಂಡೇ ಕಾಣುತ್ತೆ. ಸೊ ಅವ್ರ ಚುನಾವಣೆ ಅವ್ರು ಮಾಡಲಿ, ಅವ್ರು ಯಾರನ್ನ ಅಭ್ಯರ್ಥಿ ಆಗ್ತಾರೆ ಹಾಕಲಿ. ನಮಗೆ ಅದ್ರ ಬಗ್ಗೆ ನಾನೇನು ಅದು ಪ್ರಸ್ತಾಪ ಅಥವಾ ಕೇಳೋ ಅಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡು. ಸರ್, ಒಂದು ಚರ್ಚೆ ನಡೀತಿದೆ ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಸುಮಲತಾರನ್ನ ಕರೆತರಬೇಕು ಅಂತ. ಆ ರೀತಿಯ ಪ್ರಸ್ತಾವನೆ ಚರ್ಚೆ ನಡೆದಿದೆ ಸರ್. ನಿಮಿಷ ಮೇಡಮ್ಮು ಹೇಳಿರೋದು ನೋಡಿದ್ದೀನಿ, ಡಿಸ್ಕಸ್ ಮಾಡಿದ್ರು ಅಂತ ಹೇಳಿದ್ದಾರೆ. ನನಗೆ ಅಧ್ಯಕ್ಷರು ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅವರು ನಮ್ಮ ಹತ್ರ ಮಾತಾಡಿಲ್ಲ, ನಾವು ಮೇಡಮ್ ಹತ್ರ ರಾಜಕೀಯದ ವಿಚಾರ ಚರ್ಚೆ. ಮೊನ್ನೆನೂ ಸಹ ನಾನು ಯಾವುದೋ ಆಯುರ್ವೇದಿಕ್ ಹಾಸ್ಪಿಟ್ಲ್ ಓಪನ್ ಬಂದಿದ್ರು. ಸೊ ಸುಮ್ಮನೆ ಜನರಲ್ಲಾಗಿ ಮಾತಾಡಿದ್ರನ್ನ ರಾಜಕಾರಣ ಚರ್ಚೆ ಮಾಡಿಲ್ಲ. ಅದು ಯಾರ ಹತ್ರ ಮಾತಾಡಿದ್ದಾರೆ, ಯಾರು ಅವ್ರ ಹತ್ರ ಮಾತಾಡಿದ್ದಾರೆ ಮೇಡಮ್ಗೆ ಗೊತ್ತು. ನೀವು ಮೇಡಮ್ನೇ ಕೇಳಬೇಕು. ಒಂದು ವೇಳೆ ಬಂದರೆ ಸ್ವಾಗತ ಮಾಡ್ತಾರೆ ಸರಿ, ಅವರು ಹೇಳಿದಾರಲ್ಲ, ನಾನು BJP-ಇಂದನೇ ಅಭ್ಯರ್ಥಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನಾನು ಸ್ವಾಗತ ಮಾಡೋ ಪ್ರಶ್ನೆ ಎಲ್ಲಿ ಬರುತ್ತೆ? ಕಾಂಗ್ರೆಸ್ ಸಮರ್ಥ ಅಭ್ಯರ್ಥಿ ಕೊರತೆ ಅಂತ ಹೇಳ್ತಾರೆ ಸರ್. ಯಾರು ಆಯಿತು, ಚುನಾವಣೆ ಸ್ಟಾರ್ಟ್ ಆದಾಗ ಅಭ್ಯರ್ಥಿ ಘೋಷಣೆ ಮಾಡಿದಾಗ ಅವಾಗ ನೀವು ಸಮರ್ಥರು ಅಲ್ವೋ ಅಂತ ಹೇಳಿರಂತೆ ಬಿಡಿ. ಬಿಜೆಪಿ ನಿಲ್ಬೇಕು ಅಂತಾರೆ ಬಿಜೆಪಿ ಅವರು. ಆಮೇಲೆ ಹೇಳ್ತಾರೆ ಕುಮಾರಸ್ವಾಮಿ ಲಕ್ಕಿ ಪ್ಲೇಸ್ ರಾಮನಗರ ಅಲ್ಲಿ ಬರೋದು ಬೇಡ, ಆ ತರ ಒಂದು ಗೊಂದಲ ಇದೆ ಅನ್ಸುತ್ತಾ? ಅವ್ರು ಗೊಂದಲ ಅವರೇ ಬಗೆಹರಿಸ್ಕೋಬೇಕಾದ್ರೆ ನಾನು ಬಗೆಹರಿಸಕ್ಕಾಗಲ್ಲ? ನನಗೆ ಅವಶ್ಯಕತೆ ಇದೆಯಾ? ಗೊಂದಲ ಇದೆ ಅನ್ಸುತ್ತೆ. ಏನು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರವ್ರ ಸಮಸ್ಯೆನ ಅವ್ರವ್ರು ಬಗೆಹರಿಸ್ಕೋಬೇಕು. ಈಗ ಕುಮಾರಸ್ವಾಮಿ, ಜನತಾದಳ, BJP ಒಂದಾಗಿದೆ. BJP-ನ ಒಂದು ಮಾಡೋದಕ್ಕೆ ಪಾಪ ಹರಸಾಹಸ ಮಾಡ್ತಾವ್ರೆ ಕುಮಾರಸ್ವಾಮಿಯವರು. ಸೋಮಣ್ಣನ ಕರೆಸಿದ್ರು, ಇನ್ನೂ ಯಾರ್ಯಾರನೋ ರಾಜ್ಯ ಮಟ್ಟದ ಕರೆಸಿದ್ರು, ಈಗ ಸೆಟ್ರನ್ನ ಕರೆಸ್ಕೊಂಡವ್ರೆ. ಪಾಪ ಇನ್ನೂ ಏನೇನು ಮಾಡ್ತಾರೆ ರಾಜ್ಯದಲ್ಲಿ. BJP ಒಡೆದೋಗಿರೋ BJP-ನ ಸರಿಪಡಿಸೋಕ್ಕೆ ಅವ್ರು ಮಾಡಲಿ. ಸೊ ಮಂಡ್ಯದಲ್ಲಿ ಇಡೀ ರಾಜ್ಯ BJP ಸರ್ ಮಾಡೋವಂಥ ಕುಮಾರಸ್ವಾಮಿಯವರು ಮಂಡ್ಯ BJP ಸರ್ ಮಾಡೋಕ್ಕಾಗಲ್ವೇ? ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟು ವಿಚಾರ. ನಾವು ಯಾಕೆ ಅದ್ರ ಬಗ್ಗೆ ಪಾಪ ಅವ್ರ ಬಗ್ಗೆ ಮಾತನಾಡೋದು? ನನಗೇನು ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಬಟ್ ಯಾರನ್ನ BJP-ಗೆ ಕ್ಯಾಂಡಿಡೇಟ್ ಆಗ್ತಾರೋ, BJP ಚಿಹ್ನೆಯಲ್ಲಿ ಅಥವಾ JDS ಚಿಹ್ನೆಲೇ ಕ್ಯಾಂಡಿಡೇಟ್ ಆಗ್ತಾರೋ ಅದ್ರ ಬಗ್ಗೆನೂ ನನಗೆ ಮಾಹಿತಿ ಇಲ್ಲ. ಅವ್ರ ತೀರ್ಮಾನ ಅವ್ರು ತಗೊಳ್ಳಿ. ಸುಮಲತಾ ಅವರು ನನಗೆ ತಿಳಿದಂಗೆ ಒಂದು ಗುಂಪು ಭಾಳ ಪ್ರಬಲವಾಗಿ ಮೊನ್ನೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ. ಅವರು ಯಾವ ಕಾರಣಕ್ಕೂ ನಾವು ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ನಾವು ಇಲ್ಲೇ ಕ್ಯಾಂಡಿಡೇಟ್ ಆಗೋದು ಮಂಡ್ಯದಲ್ಲಿ. ನಾನು BJP ನನಗೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. BJP-ಇಂದ ನನ್ನ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. ಗುಡ್ ಲಕ್, ಒಳ್ಳೆಯದಾಗಲಿ. ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿ ಇದ್ದಾರೆ ಸರ್, ಹಿಂದೆ ಕೂಡ ಹೇಳಿದ್ರಿ ಪ್ರಬಲ ಅಭ್ಯರ್ಥಿ ಇದ್ದಾರೆ, ಸಮಯ ಬರಲಿ ಅವ್ರ ಹೆಸರನ್ನು ಘೋಷಣೆ ಮಾಡ್ತೀವಿ. ಹೆಚ್ಚು ಕಡಿಮೆ ನಮ್ಮ ಶಾಸಕರೆಲ್ಲ ಒಂದು ಹಂತಕ್ಕೆ ತೀರ್ಮಾನ ಮಾಡಿ ಫೈನಲೈಸ್ ಮಾಡಿದ್ದೀವಿ. ನಮ್ಮ ಮುಖಂಡರುಗಳೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಅಂತಿಮವಾಗಿ ಸಿದ್ದರಾಮಯ್ಯನವರು, DK ಶಿವಕುಮಾರು, AICC ತೀರ್ಮಾನ ಮಾಡಿ. ಈಗ ಕೊನೆಯದಾಗಿ ತಮ್ಮ ಆಪ್ತರು ನರೇಂದ್ರ ಸ್ವಾಮಿ ತಮ್ಮ ಆಪ್ತರಿಗೆ ನಿಗಮ ಮಂಡಳಿ ಒಂದು ನಿಮಿಷ ಸೇಮ್ ಕ್ವಶನ್. ಅದು ಪೊಲ್ಯೂಷನ್ ಕಂಟ್ರೋಲ್ದು ಕೋರ್ಟಲ್ಲಿದೆ. ಅದಕ್ಕೋಸ್ಕರ ಅದು ಪ್ರೊಸೆಸ್ ಇದೆ. ಅವ್ರು ನರೇಂದ್ರ ಸ್ವಾಮಿಯವರು ಅವ್ರು ಯಾವುದು ಕೇಳಿದ್ರು ಕೊಡಲಿಕ್ಕೆ ನಮ್ಮ ಹೈಕಮಾಂಡು, ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರು ಅವ್ರ ಜೊತೆ ಮಾತನಾಡಿದರು. ಅವರು ಪೊಲ್ಯೂಷನ್ ಆದರೆ ಆಗಲಿ, ಇಲ್ಲದೇ ಇದ್ದರೆ ಆಫ್ಟರ್ ದಿ ಪಾರ್ಲಿಮೆಂಟು ನಾನು ಸಚಿವನಾಗಬೇಕು ಅಂತ. ಸೊ ಅದಕ್ಕೂ ಪಾರ್ಟಿ ಅವರಿಗೆ ಸಚಿವರನ್ನ ಕೊಡಬೇಕು ಅನ್ನೋ ತೀರ್ಮಾನದಲ್ಲಿ ಇದೆ. ಆಗ್ತಾರೆ, ಒಳ್ಳೇದಾಗುತ್ತೆ. ಸರ್, ಕೆಲ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್, ನಿಗಮ ಮಂಡಳಿಯಲ್ಲಿ ನಾವು ನಮ್ಮನ್ನ ಕನ್ಸಿಡರ್ ಮಾಡಿಲ್ಲ, ಏಕೈಕ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ ಅಂತ. ತಾವೇನಾದರೂ ಸಲಹೆ ಕೊಟ್ಟಂತ ಶಾಸಕರನ್ನು ಕನ್ಸಿಡರ್ ಮಾಡಿದಾರಾ ಸರ್ ಪಟ್ಟಿಯಲ್ಲಿ? ಈಗ ನಾನು ಅಸಮಾಧಾನ ಇಲ್ಲ ನನಗೆ. ಆಮೇಲೆ ಹೈಕಮಾಂಡ್ಗಿಂತ ನಾನು ದೊಡ್ಡವನಲ್ಲ. ಹೈಕಮಾಂಡು ಅಲ್ಟಿಮೇಟ್. ಬಟ್ ನನ್ನ ಸಜೆಷನ್ ಏನಾರೇ ಇದ್ದರೆ, ನನ್ನ ರಿಕ್ವೆಸ್ಟ್ ಏನಾರೇ ಇದ್ದರೆ, ನನ್ನ ಅಭಿಪ್ರಾಯ ಇದ್ದರೆ ಹೈಕಮಾಂಡ್ಗೆ, ರಾಜ್ಯದ ಲೀಡ್ರಿಗೆ, ಸಿದ್ದರಾಮಯ್ಯವ್ರಿಗೆ, DK ಅವ್ರಿಗೆ ಕೊಡ್ತೀನಿ. ಒಂದು ಆಗೋದು ಬಿಡೋದು ಬೇರೆ ವಿಚಾರ. ಆದರೆ ನಾನು ಆ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸೋವಂಥ ಅವಶ್ಯಕತೆ ಈಗ ಆದಮೇಲೆ ಇಲ್ಲಿ ನಂದು ಇದು AICCದು, ಇದು ಸಿದ್ದರಾಮಯ್ಯವ್ರದ್ದು, DKದು ಬರೋಲ್ಲ. ಎಲ್ಲ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ್ದು, ಕರ್ನಾಟಕದ ಶಾಸಕರು, ನಮ್ಮ ಪಕ್ಷದ ಶಾಸಕರು. ಈಗ ನಾನು ಅದ್ರ ಬಗ್ಗೆ ವೈಯಕ್ತಿಕವಾಗಿ ಇದು ನನ್ನ ಅಭ್ಯರ್ಥಿ, ಇವರು ನನ್ನ ಅಭ್ಯರ್ಥಿ ಅಂತಿಲ್ಲ. ಬಹುಶಃ ಶಾಸಕರ ವಿಚಾರದಲ್ಲಿ ಎಲ್ಲರನ್ನೂ ಪರಿಗಣಿಸಿದ್ದಾರೆ, ಸಮಾಧಾನವಾಗಿದ್ದಾರೆ. ಥ್ಯಾಂಕ್ಸ್.